ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹ ಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡ ಜೈವಿಕಾಂ. ಓಂ ಶ್ರೀ ಅರವಿಂದ ಮೀರ. ನಮ್ಮ ಚೈತ್ಯ ಪುರುಷದ ಅಧ್ಯಯನದಲ್ಲಿ ಚೈತ್ಯ ಪುರುಷದ ಪಾತ್ರ, ಕಾರ್ಯಕ್ಷಮತೆ ಮತ್ತು ಕಾರ್ಯ ನೋಡ್ತಾ ಇದ್ದೇವೆ. ಚೈತ್ಯ ಪುರುಷ ಅದನ್ನ ಶ್ರೀಮಾತೆಯವರು ನಮ್ಮ ಸ್ವ ಏಕೀಕರಣದ ಕೇಂದ್ರವಾಗಿ ಉಪಯೋಗಿಸಬಹುದು ಅಂತ ಹೇಳ್ತಾರೆ. ಸೆಲ್ಫ್ ಯೂನಿಫಿಕೇಶನ್, ಸ್ವ ಏಕೀಕರಣ. ಏನಿದ್ರ ಪ್ರಾಮುಖ್ಯತೆ ಮುಂದೆನೂ ನಾವು ನೋಡ್ತೇವೆ. ನಮ್ಮ ಸತ್ತೆಯ ಯಾವ ಭಾಗ ಚೈತ್ಯ ಪುರುಷದ ಜೊತೆಗೆ ಏಕೀಕರಣವಾಗಿಲ್ಲವೋ, ಅದರ ಸುತ್ತಲೂ ಸಂಯೋಜಿಸಲ್ಪಟ್ಟಿಲ್ಲವೋ, ಅದು ಜನ್ಮಾಂತರಕ್ಕೆ ಹೋಗುವುದಿಲ್ಲ. ಅಂದ್ರೆ ಈ ಜನ್ಮದ್ದು ಇಲ್ಲಿಯೇ ಉಳಿತದೆ. ಚೈತ್ಯ ಪುರುಷ ಅಥವಾ ಜೀವ ಚೈತ್ಯ ಲೋಕಕ್ಕೆ ಹೋಗುವಾಗ ಹಾದಿಯಲ್ಲಿ ಪ್ರಾಣಿಕ ಮತ್ತು ಮಾನಸ ಲೋಕಗಳನ್ನು ಹಾಯುವಾಗ ಅವು ಅಲ್ಲಲ್ಲೇ ಉಳಿದು ಹೋಗ್ತವೆ, ಅಂದ್ರೆ ವಿಘಟಿತವಾಗ್ತವೆ. ನಮ್ಮ ಗಳಿಕೆ, ಈ ಜನ್ಮದ ಗಳಿಕೆ ಮುಂದಿನ ಜನ್ಮಕ್ಕೆ ಹೋಗ್ಬೇಕು ಅಂತಿದ್ರೆ ಅದರ ಸಾರ ಹೋಗ್ತದೆ. ಅದನ್ನ ಆಲ್ರೆಡಿ ಒಂದು ಸಾರಿ ನಾವು ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ನಮ್ಮ ಪೂರ್ಣ ಗಳಿಕೆ, ವಿಶೇಷ ಸಿದ್ಧಿಗಳೇನಾರಿದ್ರೆ ಅವನ್ನು ನಾವು ಮುಂದಿನ ಜನ್ಮಕ್ಕೆ ಒಯ್ಯುವ ಸಾಧ್ಯತೆಗಳಿವೆ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಅಂದ್ರೆ ನಮ್ಮ ಸತ್ಯಯ ಭಾಗಗಳನ್ನ ನಾವು ಪೃಥ್ವಿಯ ಮೇಲೆ ಜೀವನದಿಂದ ಇರುವಾಗಲೇ ಚೈತ್ಯ ಪುರುಷದ ಸುತ್ತಲೂ ಸಂಯೋಜನೆ, ಸಂಯೋಜನೆ ಮಾಡಿರ್ಬೇಕು. ಅವಾಗೆ ಅವುಗಳಿಗೂ ಒಂದು ಬಗೆಯ ಅಮರತೆ ಪ್ರಾಪ್ತವಾಗುತ್ತದೆ. ಹಾಗಾಗಿ ಈ ಸ್ವ ಏಕೀಕರಣಕ್ಕೆ, ಸೆಲ್ಫ್ ಯೂನಿಫಿಕೇಶನ್ಗೆ ಬಹಳ ಮಹತ್ವ ಇದೆ. ಶ್ರೀಮಾತೆಯವರು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾರೆ. ಅದು ನಮ್ಮ ಜೀವನದ ಉದ್ದೇಶ, ಅಸ್ತಿತ್ವದ ಸತ್ಯವನ್ನು ತಿಳಿಯುವುದು. ಏನ್ ಹಾಗಂದ್ರೆ, ನಾವು ಏತಕ್ಕಾಗಿ ಜನ್ಮ ಎತ್ತುತ್ತೇವೆ, ಈ ಮಾನವ ಜನ್ಮದ ಉದ್ದೇಶ ಏನು, ವ್ಯಷ್ಟಿ ಸತ್ಯ ಏತಕ್ಕೆ ಬಂತು, ಏನನ್ನ ಗಳಿಸ್ತು, ಇವೆಲ್ಲ ಗಂಭೀರ ಪ್ರಶ್ನೆಗಳು. ಚೈತ್ಯ ಪುರುಷದ ಮಟ್ಟದಲ್ಲಿ ಇವು ಬಹಳ ಗಂಭೀರ ಪ್ರಶ್ನೆಗಳು. ಶ್ರೀಮಾತೆಯವರು ಹೇಳ್ತಾರೆ, ನಾವು ನಿಜವಾಗಿಯೂ ಪ್ರಗತಿಯನ್ನು ಸಾಧಿಸಿ ನಮ್ಮ ಸತ್ಯೆಯ ನಿಜವನ್ನು ತಿಳಿಯಬೇಕೆಂಬ ಬಯಕೆ ಇದ್ದರೆ, ಎಂದರೆ ನಾವು ನಿಜವಾಗಿ ಏತಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ, ಪೃಥ್ವಿಯ ಮೇಲೆ ನಮ್ಮ ಜೀವಿತೋದ್ದೇಶವೇನು
ಎಂದು ತಿಳಿಯಬಯಸಿದರೆ ನಾವು ಕ್ರಮಬದ್ಧವಾಗಿ ನಮ್ಮ ಅಸ್ತಿತ್ವದ ಸತ್ಯವನ್ನು ಅಲ್ಲಗಳೆಯುವುದನ್ನು, ಅದಕ್ಕೆ ವಿರುದ್ಧವಾದುದನ್ನು ನಮ್ಮೊಳಗಿನಿಂದ ತಿರಸ್ಕರಿಸಬೇಕು. ಇದು ನಮ್ಮ ಕಾರ್ಯ. ಹಾಗೆ ಚೈತ್ಯ ಪುರುಷದ ಕಾರ್ಯ, ಯಾಕಂದ್ರೆ ಅದನ್ನು ಹೇಳುವಂಥದ್ದು ಚೈತ್ಯ ಪುರುಷ. ಈಗ ಜೀವನಕ್ಕೆ ಒಂದು ಹೊಸ ಅರ್ಥ ಬರ್ತದೆ. ಶ್ರೀಮಾತಾರವಿಂದರು ಕೊಟ್ಟಿರುವಂಥ ಚೈತ್ಯ ಪುರುಷದ ಗಮ್ಯದ ದೃಷ್ಟಿಯಿಂದ ನೋಡಿದಾಗ ಗುರಿ, ಏಮ್, ಇಡೀ ಮಾನವನ ಜೀವನಕ್ಕೆ ಒಂದು ಘನವಾದ ಅರ್ಥ ಸಂಪದ ಪ್ರಾಪ್ತಿಯಾಗ್ತದೆ. ನಮ್ಮ ಜೀವನವೆಲ್ಲ ಈ ಚೈತ್ಯ ಪುರುಷದ ಅರಿವು, ಜಾಗೃತಿ ಮತ್ತು ಸತ್ಯಯ ಭಾಗಗಳ ಸಂಯೋಜನೆ, ಆರ್ಗನೈಸಿಂಗ್ ದೆಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬೀಯಿಂಗ್ ಅರೌಂಡ್ ದಿ ಸೈಕಿಕ್ ಸೆಂಟರ್ ಆರ್ ಸೈಕಿಕ್ ಬೀಯಿಂಗ್. ಇದು ಜೀವನದ ನಿಜವಾದ ಉದ್ದೇಶ. ಹಾಗಾಗಿ ಶ್ರೀಮಾತೆಯವರು ಏನಂದ್ರು, ಯಾವುದು ನಮ್ಮ ಸತ್ಯಯ ಸತ್ವವನ್ನು ಅಥವಾ ಅಸ್ತಿತ್ವದ ಸತ್ಯವನ್ನು ಅಲ್ಲಗಳೆಯುತ್ತದೋ ಅದನ್ನ ನಾವು ನಿರಾಕರಣ ಮಾಡಬೇಕು. ಹಾಗಾಗಿ ಶ್ರೀ ಅರವಿಂದರ ಯೋಗದಲ್ಲಿ ಈ ನಿರಾಕರಣ, ರಿಜೆಕ್ಷನ್ ಅನ್ನೋದಕ್ಕೆ ಬಹಳ ಮಹತ್ವ ಇದೆ. ಈ ಚೈತ್ಯ ಪುರುಷದ ಸ್ವ ಏಕೀಕರಣದಲ್ಲಿನೂ ಅದು ಬಹಳ ಉಪಯೋಗಕ್ಕೆ ಬರ್ತದೆ. ಈ ಒಗ್ಗೂಡಿಸುವಿಕೆಯ ಅಥವಾ ಏಕೀಕರಣದ ಕಾರ್ಯವು ಒಂದು ಮಟ್ಟದ ಪರಿಪೂರ್ಣತೆಗೆ ಬರಲು ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿ ನಾವು ಸಹಿಷ್ಣುತೆ, ಸಹನೆಗಳನ್ನು ರೂಢಿಸಿಕೊಳ್ಳಬೇಕು. ಯಾಕಂದ್ರೆ ಇದು ಒಂದು ಲಂಬಿತ ಪ್ರಕ್ರಿಯೆ. ಸಾಕ್ಷಾತ್ಕಾರಗಳನ್ನ ನಾವು ಬಿಂದು ಸ್ಪರ್ಶ, ಒನ್ ಪಾಯಿಂಟ್ ಟಚ್ ಅಂತ ಸಾಮಾನ್ಯವಾಗಿ ನಾವು ತಪ್ಪಾಗಿ ತಿಳಿದಿರ್ತೇವೆ. ಸಾಕ್ಷಾತ್ಕಾರಗಳನ್ನು ನಾವು ಒಮ್ಮೆ ದಿಢೀರನೆ ಆಗುವಂಥದ್ದು ಅಂತನೂ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಈ ಎರಡನ್ನ ಶ್ರೀಮಾತಾರವಿಂದರು ಅಲ್ಲಗಳಿತಾರೆ. ಇವು ಕ್ರಮಶಃ ಪ್ರಗತಿಪರವಾಗಿ ಆಗುವಂಥವು, ಸ್ವಲ್ಪ ಸ್ವಲ್ಪವಾಗಿ ನಾವು ಎಚ್ಚರವಾಗುವಂತಹ ಒಂದು ಲಂಬಿತ ಪ್ರಕ್ರಿಯೆ, ಪ್ರಾಸೆಸ್. ಈ ಶುದ್ಧೀಕರಣ, ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ನಿಮ್ಮ ಸತ್ಯಯ ಬಾಹ್ಯ ಉಪಕರಣಗಳನ್ನೂ ಪರಿಪೂರ್ಣಗೊಳಿಸುವ ಎಚ್ಚರ ವಹಿಸಬೇಕು. ಎರಡನೇದು, you have to perfect the instruments. ಬೇರೆ ಯೋಗಗಳಲ್ಲಿ ನಮ್ಮ ಈ ಉಪಕರಣಗಳು ಫಿಸಿಕಲ್, ವೈಟಲ್, ಮೆಂಟಲ್ ಮತ್ತು ಅವುಗಳ ಸಾಮರ್ಥ್ಯ, ಅವುಗಳನ್ನು ಒಂದೋ ದಮನ ಮಾಡುತ್ತೇವೆ, ಕೆಲವೊಮ್ಮೆ ಅವುಗಳ ಕತ್ತುನು ಹಿಸುಗುತ್ತವೆ, ಅಥವಾ ನಮ್ಮ ಯೋಗ ಸಾಧನೆಗೆ ಮಿನಿಮಮ್ ಮೋಸ್ಟ್, ಕನಿಷ್ಠತಮ ಉಪಯೋಗಕ್ಕೆ ಬರೋ ಹಾಗೆ ನೋಡಿಕೊಂಡು ಒಂದು ಮಟ್ಟದ ಸಿದ್ಧಿಯನ್ನು ತಲುಪಿದ ಮೇಲೆ ಅವುಗಳಿಂದ ಸಂಪೂರ್ಣವಾಗಿ ನಾವು ಸಂಬಂಧವನ್ನ ಕತ್ತರಿಸುತ್ತೇವೆ. ವಿ ಜಂಪ್ ಇಂಟು ಹೈಯರ್ ಲೆವೆಲ್ಸ್. ಶ್ರೀಮಾತೆ ಅವರಿಗೆ ಉಪಯೋಗಿಸಿದ್ದಾರೆ ಈ ಜಂಪಿಂಗ್, ನೆಗೆಯೋದನ್ನ. ಯಾಕೆಂದ್ರೆ
ಸಾಕ್ಷಾತ್ಕಾರದ ನಂತರ ಅಲ್ಲಿ ಅವರುಗಳು ಮಾಡಬೇಕಾಗಿರುವಂಥ ಕೆಲಸ ಇಲ್ಲ. ಸಾಕ್ಷಾತ್ಕಾರವೇ ಒಂದು ಕೊನೆ, ಅದೇ ಒಂದು ದೊಡ್ಡ ಸಾಧನೆ ಅಂತ ತಿಳಿದಿರೋ ಇತರ ಯೋಗಗಳಲ್ಲಿ ನಮ್ಮ ಫಿಸಿಕಲ್ ವೈಟಲ್ ಮೆಂಟಲ್ಗಳ ಪರಿಪೂರ್ಣತೆ, ಪರ್ಫೆಕ್ಷನ್ ಅಗತ್ಯ ಕಂಡುಬರುವುದಿಲ್ಲ. ಆದರೆ ಶ್ರೀ ಮಾತಾರವಿಂದರ ಯೋಗದಲ್ಲಿ ಈ ಫಿಸಿಕಲ್ ವೈಟಲ್ ಮೆಂಟಲ್ ಈ ಮೂರಕ್ಕೂ ಒಂದು ದೊಡ್ಡ ಕಾರ್ಯವಿದೆ ಸಾಕ್ಷಾತ್ಕಾರದ ನಂತರ. ಎಂತಹುದೇ ಉನ್ನತ ಸಾಕ್ಷಾತ್ಕಾರವಾದರೂ ನಮ್ಮ ಭೌತಿಕ, ಪ್ರಾಣಿಕ, ಮಾನಸದ ಉಪಕರಣಗಳನ್ನ ಪರಿಪೂರ್ಣಗೊಳಿಸಬೇಕು. ಅವುಗಳ ಮೂಲಕ ಅಭಿವ್ಯಕ್ತ ಮಾಡೋದಿದೆ ದಿವ್ಯತೆಯ ಶಕ್ತಿ ಸಂಪದವನ್ನ. ಈ ಒಂದು ಮಹತ್ತರ ಕಾರ್ಯ ಇದೆ ಎಂತಲೇ ಅವುಗಳನ್ನು ನಾವು ಪರಿಪೂರ್ಣಗೊಳಿಸಬೇಕು. ಅವುಗಳು ಈ ದಿವ್ಯ ಕಾರ್ಯದ ಅಭಿವ್ಯಕ್ತಿಗೆ ತೊಂದರೆಗಳಾಗದಂತೆ ಮತ್ತು ಸಮರ್ಥವಾಗಿರುವಂತೆ ಅವುಗಳನ್ನು ಬೆಳೆಸಬೇಕಾಗಿರುವುದು ಒಂದು ಅತಿ ದೊಡ್ಡ ಕಾರ್ಯ. ತಕ್ಷಣ ಇಲ್ಲಿನೇ ನಾವು ನೋಡ್ತೇವೆ ಹೇಗೆ ಶ್ರೀ ಅರವಿಂದರ ಈ ಸಮಗ್ರ ಯೋಗ, ಏನೋ ಒಂದು ಹೊಸ ಶಬ್ದ ಕೊಡಬೇಕು ಅಂತ ಅವರು ಪೂರ್ಣ ಯೋಗ ಅಥವಾ ಸಮಗ್ರ ಯೋಗ ಅಂತ ಕರೆದದ್ದಲ್ಲ. ಅದು ನಿಜವಾಗಲೂ ಸಮಗ್ರವಾಗಿರುವಂಥದ್ದು. ಸತ್ಯೆಯ ಎಲ್ಲ ಭಾಗಗಳ ಪರಿಪೂರ್ಣತೆಯನ್ನ ಒತ್ತಾಯಿಸುವಂತಹದ್ದು. ಅದಕ್ಕೆ ಶ್ರೀಮಾತೆಯವರು ಬರೀತಾರೆ, ಉನ್ನತ ಸತ್ಯವು ಆವಿರ್ಭವಿಸಿದಾಗ ಅದು ನಿಮ್ಮ ಮಾನಸವನ್ನು ನಮನೀಯವಾಗಿ ಶ್ರೀಮಂತವಾಗಿ ಕಾಣಬೇಕು ಎಂದಾಗಲೇ ಅದು ಅಭಿವ್ಯಕ್ತಗೊಳಿಸ ಬಯಸಿದುದನ್ನು ಆಲೋಚನಾ ರೂಪದಲ್ಲಿ ಹೊರಹಾಕಲು, ಅದರ ಬಲ ಮತ್ತು ಸ್ಪಷ್ಟತೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ನಮಗೆಲ್ಲ ಗೊತ್ತಿರುವಂಥದ್ದೇ. ನಮ್ಮ ಮಾನಸವನ್ನ ಬೆಳೆಸಿಲ್ಲ ಅಂದ್ರೆ, ಅದರ ಸಾಮರ್ಥ್ಯ, ಕೆಪಾಸಿಟಿ ಬೆಳೆಸಿಲ್ಲ ಅಂದ್ರೆ ಅದು ಸಮರ್ಥವಾಗಿ ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. ನಾನು ಸಣ್ಣವನಿದ್ದಾಗ 6-7ನೇ ಕ್ಲಾಸ್ ಇದ್ದಾಗ ನಾನು ಹಳ್ಳಿಲಿ ಓದಿದ್ದು. ನನ್ನ ಸ್ನೇಹಿತ ಒಬ್ಬ ಒಂದು 4 ದಿವಸ ರಜೆ ತಗೊಂಡು ನಂತರ ಬಂದ. ಏತಕ್ಕೂ ಬರಲಿಲ್ಲ 4 ದಿವಸ ಶಾಲೆಗೆ ಅಂದ್ರೆ, ನಮ್ಮೂರಲ್ಲಿ ಜಾತ್ರೆ ಇತ್ತು. ಹೇಗಿತ್ತು? ಬೇಸಿತ್ತಪ್ಪ, ಬೇಸಿತ್ತು. ಹೇಗಿತ್ತು? ಬೇಸಿತ್ತು, ಚೆನ್ನಾಗಿದೆ, ಬೆಂಗಳೂರು ಭಾಷೆ ಹೇಳ್ಬೇಕಂದ್ರೆ. ಅಷ್ಟು ಹೊರತಾಗಿ ಅವನು ಬೇರೆ ಏನು ಹೇಳಕ್ಕೆ ಬರ್ತಾ ಇರಲಿಲ್ಲ. ಯಾತಕ್ಕೆ? ಮಾನಸದ ಉಪಕರಣ ಸಾಮರ್ಥ್ಯ ಬೆಳೆದಿಲ್ಲ. ತನ್ನ ಅನುಭವವನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅವನು ಅನುಭವಿಸಿಲ್ಲ ಅಂತಲ್ಲ. ಹಾಗೇನೆ ನಮಗೆ ದಿವ್ಯತಾ ಸ್ಪರ್ಶ ಆಗಬಹುದು. ನಮಗೂ ತಥ್ಯದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಮಟ್ಟದ ಆಧ್ಯಾತ್ಮಿಕ ಅನುಭವಗಳಾಗಿರ್ತವೆ. ಆದರೆ ಅದನ್ನು ಸಮರ್ಥವಾಗಿ ಅಭಿವ್ಯಕ್ತಿಸೋದು, ಪ್ರಕಟಪಡಿಸೋದು, ಇನ್ನೊಬ್ಬರಿಗೆ ತಿಳಿಯಪಡಿಸೋದು, ಆ ಮೂಲಕ ಅದನ್ನ ಸರಿಯಾಗಿ ನಾವು ಅರ್ಥ ಹಚ್ಚುವುದು, ಈ ಎಲ್ಲ ಸಾಧ್ಯತೆಗಳು ನಮ್ಮ ಮಾನಸದ ಸಾಮರ್ಥ್ಯವನ್ನ ಬೆಳೆಸಿದಾಗೆ ಮಾತ್ರ ಅದು ನಮ್ಮ ಸಹಾಯಕ್ಕೆ ಬರುತ್ತದೆ. ನಮಗೆ ತಕ್ಷಣ ಅರ್ಥ ಆಗ್ತದೆ ಶ್ರೀ ಅರವಿಂದರು ಏಕೆ ಇಷ್ಟೊಂದು ವಿಸ್ತಾರವಾಗಿ
ಪ್ರೊಫ್ಯೂಸ್ಲಿ, ಕೋಪಿಯಸ್ಲಿ, 15,000 ಪುಟಗಳಷ್ಟು. ಅದು ಹೇಗೆ ಬರೆದ್ರು ಆರ್ಯದಲ್ಲಿ? ಇದು ಮಾನಸದ ಬೆಳವಣಿಗೆ ಹೊಂದಿರುವ ಸಾಮರ್ಥ್ಯ. ಸಾಕಷ್ಟು ಯೋಗಿಗಳಿಗೂ ಅವರ ಕೆಲವು ಅನುಭವ ಆಗಿರ್ಲಿಕ್ಕೆ ಸಾಕು, ಆದರೆ ಅದನ್ನ ಅವರು ಅಭಿವ್ಯಕ್ತಗೊಳಿಸಿದರೆ ಅಥವಾ ಗೊಳಿಸಬಲ್ಲರೆ, ಇದು ಪ್ರಶ್ನೆ. ಹಾಗಾಗಿ ನಮ್ಮ ಸತ್ಯಯ ಭಾಗಗಳಾದ ಫಿಸಿಕಲ್, ವೈಟಲ್, ಮೆಂಟಲ್ ಇವುಗಳ ಪರಿಪೂರ್ಣತೆಯನ್ನು ನಾವು ಮಾಡಬೇಕಾಗಿದೆ. ಈ ಆಲೋಚನೆಯು ಶಬ್ದವಾಗಿ ಅಭಿವ್ಯಕ್ತವಾಗಲು ನಿಮ್ಮಲ್ಲಿ ಅಭಿವ್ಯಕ್ತಿಯ ಶಕ್ತಿಯನ್ನದು ಕಾಣಬೇಕು. ಯಾವುದೇ ವಿರೂಪತೆಯನ್ನುಂಟು ಮಾಡದೆ ಅದನ್ನು ಅಭಿವ್ಯಕ್ತಿಸುವಂತಿರಬೇಕು. ಇದು ಒಂದು ದೊಡ್ಡ ಚಾಲೆಂಜ್, ಸವಾಲು. ಯಾಕೆಂದ್ರೆ ಆಧ್ಯಾತ್ಮಿಕ ಅನುಭವವನ್ನ ಆಬ್ಜೆಕ್ಟಿವ್ಲಿ, ವಸ್ತುನಿಷ್ಠವಾಗಿ, ಆಬ್ಲಿಟರೇಟ್, ಯಾವುದೇ ಬದಲಾವಣೆ ಅಥವಾ ಕುರೂಪತೆ ಅದರಲ್ಲಿ ತಲೆದೋರದಂತೆ ಇನ್ನೊಬ್ಬರಿಗೆ ಹೇಳುತ್ತೇನೆ ಅನ್ನೋದು ಒಂದು $1 million ಕ್ವೆಶ್ಚನ್, ಕೋಟಿ ರೂಪಾಯಿ ಪ್ರಶ್ನೆ. ಅಷ್ಟು ಸುಲಭ ಅಲ್ಲ. ನಮ್ಮ ದೈನಂದಿನ ಅನುಭವ ಚಟುವಟಿಕೆಗಳನ್ನ ನಾವು ಹೇಳಬಹುದು, ಹೆಚ್ಚು ಕಡಿಮೆ. ಆದರೆ ಈ ವಿಶೇಷ ಅನುಭವಗಳನ್ನ ಶಾಬ್ದಿಕವಾಗಿ ಹೇಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ವಿಶೇಷವಾಗಿ ಅಂತಹ ಅನುಭವ ಸಾಮಾನ್ಯ ಅನುಭವಗಳಿಂದ ದೂರ ಹೋದಷ್ಟು ಈ ಚಾಲೆಂಜ್ ಹೆಚ್ಚಾಗ್ತಾ ಹೋಗ್ತದೆ. ಬಹುಶಃ ಅಜೆಂಡಾದ ಪರಿಚಯ ಇದ್ದವರಿಗೆ ಗೊತ್ತಾಗ್ತದೆ. ಈ ಸಾಮರ್ಥ್ಯಗಳನ್ನ ಶ್ರೀಮಾತಾರವಿಂದರು, ವಿಶೇಷವಾಗಿ ಶ್ರೀಮಾತೆಯವರು ಬೆಳೆಸಿದ್ರು ಅಂತಲೇ ಶ್ರೀ ಅರವಿಂದರು ವಿಕ್ಟೋರಿಯನ್ ಆಂಗ್ಲ ಭಾಷೆಯಲ್ಲಿ ನಮಗೆ ಕಠಿಣ ಅಂತ ತೋರೋ ಅಂತ ನಮಗೆ ಅನ್ನಿಸಬಹುದು, ಅವರಿಗೆ ಅದು ಸಹಜ ಭಾಷೆ. ಶ್ರೀ ಅರವಿಂದರಿಗೆ ಬಹಳ ಸಮರ್ಥವಾಗಿ ತಮ್ಮ ಅನುಭವವನ್ನ ತಿಳಿಯಪಡಿಸ್ತಾರೆ. ಅದನ್ನೇ ಶ್ರೀಮಾತೆಯವರು ಅತಿ ಸರಳ ಶಬ್ದಗಳಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಶ್ರೀಮಾತಾ ಸಂಪುಟಗಳಲ್ಲಿ ನಾವು ಇದನ್ನು ದಟ್ಟವಾಗಿ ನೋಡಬಹುದು. ಸತ್ಯವನ್ನು ಮೈದೂರ ಬಯಸಿದ ಸೂತ್ರವು ನಿಮ್ಮ ಸತ್ಯೆಯ ಎಲ್ಲ ಸಂವೇದನೆ, ಇಚ್ಛಾ ಕಾರ್ಯ, ನಿಮ್ಮೆಲ್ಲ ಚಟುವಟಿಕೆ, ಚಲನೆಗಳಲ್ಲಿ ಆವಿರ್ಭಾವಗೊಂಡಿರಬೇಕು. ಅದು ಒಂದೇ ದಿವಸಕ್ಕೆ ಆಗುವ ಕ್ರಿಯೆ ಅಲ್ಲ. ಅವರ ಸತತ ಒಡನಾಟದ ಅಗತ್ಯವಿದೆ. ಅವುಗಳ ಸತತ ಒಡನಾಟ, ಅವುಗಳನ್ನು ಅಭಿವ್ಯಕ್ತ ಮಾಡುವುದು, ಅವುಗಳ ಬಗ್ಗೆ ಚಿಂತನೆ ಮಾಡುವುದು, ಪ್ರಿಸೈಸ್ಲಿ, ನಿಷ್ಕೃಷ್ಟವಾಗಿ ಅವುಗಳನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸುವುದು, ಇವೆಲ್ಲವೂ ಸವಾಲುಗಳು. ಆ ದೃಷ್ಟಿಯಿಂದನೇ ಹೇಳೋದು, ಕೆಲವರು ದಿಢೀರನೆ ಶ್ರೀ ಅರವಿಂದರ ಪುಸ್ತಕ ಕೈಗೆತ್ಕೋತಾರೆ. ಒಂದು 3 ತಿಂಗಳಲ್ಲೇ ನಾನು ಅದ್ರ ಬಗ್ಗೆ ಪರಿಣಿತನಾಗಿ ಬಿಡ್ತೇನೆ, ಎಕ್ಸ್ಪರ್ಟ್ ಆಗಿ ಬಿಡ್ತೇನೆ ಅನ್ನೋ ರೀತಿ ಕೆಲವರು ತಿಳಿದಿದ್ದಾರೆ ಅಥವಾ ಭ್ರಮಿಸಿದ್ದಾರೆ ಅಂತ ಹೇಳಬಹುದು. ನಾನು ಸಾಂಪ್ರದಾಯಿಕ ಭಾರತೀಯ ತತ್ವಶಾಸ್ತ್ರ ಎಲ್ಲ ಓದಿದ್ದೇನೆ, ದ್ವೈತಾದ್ವೈತಗಳ ಎಲ್ಲ ಜ್ಞಾನ ನನಗೆ ಉಂಟು. ಹಾಗಾಗಿ ಶ್ರೀ ಅರವಿಂದರು ಏನೇನು ಕಷ್ಟ
ಆಗುವುದಿಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆಯಲ್ಲಿ ಬಹಳಷ್ಟು ಜನ ಇರ್ತಾರೆ. ಸ್ವಲ್ಪ ಆಳವಾಗಿ ಹೋದ್ರೆ ಗೊತ್ತಾಗ್ತದೆ ಇದು ಒಂದು ಭ್ರಮೆ. ಅದು ಹಾಗಿಲ್ಲ. ಮೇಲ್ನೋಟಕ್ಕೆ ಶ್ರೀ ಅರವಿಂದರು ಹೇಳುವುದೆಲ್ಲವೂ ನಮ್ಮ ಸಾಂಪ್ರದಾಯಿಕತೆಯ ಅಂದ್ರೆ ಇಲ್ಲಿವರೆಗೂ ಬಂದಿರುವ ಅಧ್ಯಾತ್ಮದ ತಳಹದಿ ಖಂಡಿತ ಇದೆ. ಅಲ್ಲಿಯವರೆಗೂ ಸ್ವಲ್ಪ ಏನಾದರೂ ಹೇಳಿ ಬಚಾಯಿಸಬಹುದು, ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಸ್ವಲ್ಪ ಆಳಗಳಿಗಿಳಿದಾಗ ನಾವು ಅತಿ ದೊಡ್ಡ ತೊಂದರೆಯನ್ನು ಅನುಭವಿಸ್ತೇವೆ. ಶ್ರೀ ಅರವಿಂದರು ಹೇಳುವಂಥ ಕನ್ಸೆಪ್ಷುಯಲ್ ಫ್ರೇಮ್ ವರ್ಕ್, ವಿಭಾವನೆಯ ಹಂದರ ಸಂಪೂರ್ಣ ಭಿನ್ನವಿದೆ. ಈ ವೈರಾಗ್ಯ, ವಿರಕ್ತ, ಸನ್ಯಾಸಿ ಮನೋಧರ್ಮದಿಂದ ನಮ್ಮ ಭಾರತೀಯ ತತ್ವಶಾಸ್ತ್ರ, ಯೋಗ ದರ್ಶನಗಳು ಕನಿಷ್ಠ 2000 ವರ್ಷದಿಂದ ಪರಿಪ್ಲುತ ಆಗಿವೆ. ಆ ದರ್ಶನದಿಂದ ಸಂಪೂರ್ಣ ಭಿನ್ನವಾಗಿ ಶ್ರೀಮಾತಾ ಅರವಿಂದರು ಮಾತಾಡ್ತಾರೆ. ಭಿನ್ನ ಅಂದ್ರೆ ವಿರುದ್ಧ ಅಂತಲ್ಲ, ಅದರ ಮರೆತು ಹೋದ ಮಗ್ಗಲುಗಳನ್ನ ಮತ್ತು ಇನ್ನು ಮುಂದಿನ ಹಂತಗಳನ್ನ ಶ್ರೀಮಾತಾ ಅರವಿಂದರು ನಮಗೆ ತಿಳಿಯಪಡಿಸ್ತಾರೆ. ಇಲ್ಲಿ ಮತ್ತೊಂದು ಸವಾಲು ನಾನು ಸಾಕಷ್ಟು ಸಾರಿ ನೋಡಿದ್ದೇನೆ. ನಮ್ಮ ಟ್ರೆಡಿಷನಲ್ ತಿಳುವಳಿಕೆಯಿಂದ ತಕ್ಷಣವೇ ಶ್ರೀ ಅರವಿಂದರನ್ನ ಹಿಡಿಲಕ್ಕೆ ಹೋದ್ರೆ ಸೀಸಿಂಗ್ ಅಂತೀವಿ ಇಂಗ್ಲಿಷ್ನಲ್ಲಿ, ಹೌದಾ? ಟು ಶ್ರೀ ಅರಬಿಂದೋನಿಯನ್ ಫಿಲಾಸಫಿ ಬಹಳಷ್ಟು ಎಡುತ್ತಾರೆ. ಸಾಕಷ್ಟು ಬಾರಿ ಅವರು ಬಳಸೋ ಶಬ್ದಗಳೆಲ್ಲವೂ ವಿಚಿತ್ರ ಅರ್ಥಗಳನ್ನು ಕೊಡ್ತವೆ ಶ್ರೀ ಅರವಿಂದರ ಸಿದ್ಧಾಂತದಲ್ಲಿ. ಈ ಎಚ್ಚರಿಕೆಯನ್ನು ನಾವು ಇಟ್ಟುಕೊಂಡಿರಬೇಕು. ಇದು ಈ ಹಿಂದೆ ಹೇಳಿದಂತೆ ಒಂದು ಲಂಬಿತ ಪ್ರಕ್ರಿಯೆ. ಇಟ್ ಈಸ್ ಎ ಲಾಂಗ್ ಪ್ರಾಸೆಸ್ ಆಫ್ ಅಡ್ಜಸ್ಟ್ಮೆಂಟ್, ನೋಯಿಂಗ್, ಡಿಫರೆನ್ಶಿಯೇಷನ್, ಯೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಇತ್ಯಾದಿ. ಅಂದ ಮೇಲೆ ನಮಗೆ ಉಂಟಾಗಿರುವ ಒಂದು ಆಧ್ಯಾತ್ಮಿಕ ಅನುಭವವನ್ನ ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ಅದು ಇನ್ನೂ ಎಷ್ಟು ದೊಡ್ಡ ಕಷ್ಟ ಆಗಿರಬೇಡ. ಆ ದೃಷ್ಟಿಯಿಂದ ಸತ್ಯಯ ಭಾಗಗಳ ಪರಿಪೂರ್ಣತೆಯನ್ನ ಶ್ರೀಮಾತೆಯವರು ಒತ್ತಾಯಿಸ್ತಾರೆ. ಇದನ್ನ ಹೇಗೆ ಸಾಧನೆ ಮಾಡಬಹುದು? ಗುರಿ ಸಾಧನೆಗೆ ಬೇಕಾದ ಸಹಾಯವು ಬಾಹ್ಯದಲ್ಲಿ ಓದು ಅಭ್ಯಾಸಗಳಿಂದ, ಒಳಗಡೆ ಏಕಾಗ್ರತೆ, ಧ್ಯಾನ, ಅವತೀರ್ಣ ಮತ್ತು ಅನುಭವದಿಂದ ದೊರಕುತ್ತದೆ. ಶ್ರೀಮಾತೆ ಅವರು ಹೇಳ್ತಾ ಇದ್ದಾರೆ, ಅಧ್ಯಯನ ಅಥವಾ ಅಭ್ಯಾಸ, ಓದುವಿಕೆ ಸಾಮಾನ್ಯ ಶಬ್ದ ಅಂದ್ರೆ ಇದು ಬೇಕೇ ಬೇಕು. ಯಾಕಂದ್ರೆ ಶ್ರೀ ಮಾತಾ ಅರವಿಂದರ ಶಬ್ದಗಳ ಜೊತೆ ಒಡನಾಡಬೇಕು, ಅವುಗಳ ಅರ್ಥ ಸಂಪದವನ್ನ ಗ್ರಹಿಸಬೇಕು, ಅವುಗಳ ಆಳ ಅಗಳಗಳ ಜೊತೆಗೆ ಬದುಕಬೇಕು. 2 ತಿಂಗಳಲ್ಲ, ಸುಮಾರು 15-20 ವರ್ಷ. ಅವಾಗ ನಮಗೆ ಗೊತ್ತಾಗ್ತದೆ ಏನೆಲ್ಲ ಗಂಭೀರ ಅರ್ಥಗಳು ಅವರ ಪ್ರತಿ ಶಬ್ದದಲ್ಲೂ ಇರಿಸಲ್ಪಟ್ಟಿರ್ತವೆ ಅಂತ. ಆಮೇಲೆ ಇನ್ನೂ ಒಂದು ಚೈತ್ಯ ಪುರುಷದ ಕಾರ್ಯವಾಗಿ
ಒಂದು ಸಮರೂಪತೆಯನ್ನ ಸ್ಥಾಪಿಸುವುದು ನಮ್ಮ ಸತ್ತೆಯಲ್ಲಿ. ಸಮರೂಪತೆ ಅಂದ್ರೆ ಹೊಮೋಜಿನಿಟಿ. ಯಾಕೆ ತರಬೇಕು ಹೊಮೋಜಿನಿಟಿ? ನಮ್ಮ ಸತ್ಯ ಅನ್ನೋದು ಭಿನ್ನ ಭಾಗಗಳ ಒಂದು ಸಂಯುಕ್ತ ಅಥವಾ ಒಂದು ಕಂಗ್ಲಾಮರೇಷನ್, ಸಂಘಾತ. ಅವುಗಳಿಗೆ ತಮ್ಮದೇ ಒಲವು, ಟೆಂಡೆನ್ಸಿ ಇದೆ, ತಮ್ಮದೇ ದಿಕ್ಕುಗಳಿಗೆ ಕರ್ಕೊಂಡು ಹೋಗ್ತವೆ. ಅವನ್ನೆಲ್ಲ ನಾವು ಏಕೀಕರಣ ಮಾಡದೇ ಇದ್ರೆ, ಯೂನಿಫೈ ಮಾಡದೇ ಇದ್ರೆ, ನಮ್ಮ ಶಕ್ತಿ ಎಲ್ಲವೂ ಬರೇ ಒಂದನ್ನ ಇನ್ನೊಂದರ ಜೊತೆ ಸಮಜಾಯಿಷಿ ಕೊಡುವುದರಲ್ಲೇ ಕಳೆದು ಬಿಡ್ತವೆ, ಇಡೀ ಜೀವನವನ್ನೇ ಕಳೀತವೆ. ಹಾಗಾಗಿ ಈ ಸೆಲ್ಫ್ ಯೂನಿಫಿಕೇಶನ್ ಬಹಳ ಅಗತ್ಯವಾಗಿ ಬೇಕಾಗಿರುವಂತಹದ್ದು. ಅದಕ್ಕೆ ನಮ್ಮ ಸತ್ತೆಯಲ್ಲಿ ಒಂದು ಬಗೆಯ ಹೊಮೋಜಿನಿಟಿ, ಸಮರೂಪತೆಯನ್ನ ಸ್ಥಾಪಿಸಬೇಕು. ಏನು ಹೀಗಂದ್ರೆ ಸಮರೂಪತೆಯನ್ನ, ಹೊಮೋಜಿನಿಟಿ ಅಂದ್ರೆ? ಇದಕ್ಕೆ ಶ್ರೀಮಾತೆಯವರು ಬಹಳ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ. ಇದರ ಅರ್ಥವೆಂದರೆ ಪೂರ್ಣ ಸತ್ಯವು ಒಂದೇ ಪ್ರಭಾವದಡಿಯಲ್ಲಿರಬೇಕು, ಒಂದೇ ಪ್ರಜ್ಞೆ, ಒಂದೇ ಪ್ರವೃತ್ತಿ, ಒಂದೇ ಇಚ್ಛೆ ಅಡಿಯಲ್ಲಿರಬೇಕು. ನಮ್ಮ ಸತ್ಯೆಯ ಭಿನ್ನ ಭಾಗಗಳೇನಿವೆ ಅವುಗಳು ಒಬ್ಬನೇ ನೇತಾರ, ಅವನ ಸುಪರ್ದಿಯಲ್ಲಿ ಲೀಡರ್ಶಿಪ್ ಅದರಲ್ಲಿರಬೇಕು. 4 ನೇತಾರರಾದ್ರೆ ಪಾರ್ಟಿ ಏನಾಗ್ತದೆ ನಿಮಗೆ ಹೇಳುವ ಅಗತ್ಯ ಇಲ್ಲ. ಯಾರು ಯಾವ ಒಂದು ಭಾಗವನ್ನ ನಾವು ಇದರ ನೇತಾರನಾಗಿ ಮಾಡಬಹುದು? ಈ ಹಿಂದೆ ಡಿಸ್ಕಸ್ ಮಾಡಿದಂತೆ ಅದು ನಮ್ಮ ಚೈತ್ಯ ಪುರುಷ ಅಂತ ಶ್ರೀಮಾತಾ ಅರವಿಂದರು ಹೇಳ್ತಾರೆ. ನಮ್ಮ ಅನುಭವಗಳನ್ನ ಮುಂದಿನ ಜನ್ಮಕ್ಕೆ ಒಯ್ಯೋದು ಮತ್ತು ನಮಗೆ ಸರಿ ತಪ್ಪುಗಳ ನಿರ್ದೇಶನವನ್ನ ಸದಾ ಕೊಡುವಂತಹದು ಮತ್ತು ದಿವ್ಯತೆಗೆ ಅತಿ ನಿಕಟವಾಗಿರುವಂಥ ಭಾಗ ನಮ್ಮ ಚೈತ್ಯ ಪುರುಷ ಒಂದೇ. ಹಾಗಾಗಿ ಅದನ್ನೇ ನಮ್ಮ ಸತ್ಯೆಯ ಕೇಂದ್ರವಾಗಿ ಮಾಡಬೇಕು. ಉಳಿದೆಲ್ಲವನ್ನ ಅದರ ಸುತ್ತಲೂ ಸಂಯೋಜಿಸಬೇಕು. We have to organize different parts around this psychic center. ಶ್ರೀಮಾತೆಯವರು ಬಹಳ ಸೊಗಸಾಗಿ ಹೇಳ್ತಾರೆ, ಶರೀರವು ಕಲ್ಲು ಮತ್ತು ಮುತ್ತುಗಳು ಮಿಶ್ರವಾಗಿರುವ ಚೀಲವಿದ್ದಂತೆ. ಆ ಚೀಲವು ಮಾತ್ರ ಅವೆಲ್ಲವನ್ನು ಒಂದೆಡೆ ಇಡಬಲ್ಲುದು. ಇದು ಸಮರೂಪತೆಯಲ್ಲ, ಸಮರೂಪ ಪ್ರಜ್ಞೆಯಲ್ಲ. ಇಟ್ಸ್ ಎ ಮಿಕ್ಸ್ಚರ್. ಒಂದು ಉನ್ನತ ಭಾವನೆ ಬರ್ತದೆ, ಹೌದಾ? ತಕ್ಷಣವೇ ಒಂದು ಅತಿ ಒರಟಾದ, ತುಂಬಾ ಕೀಳಾದ ಭಾವನೆನೂ ಅದ್ರ ಪಕ್ಕದಲ್ಲೇ ಬರ್ತದೆ. ಇದಕ್ಕೆ ಏಕೀಕರಣ ಅಂಬೋದಿಲ್ಲ ನಾವು. ಏನೆಲ್ಲ ಕೆಲಸ ಇದೆ ವ್ಯಕ್ತಿಗೆ ಒಂದು ವ್ಯಷ್ಟಿ ಸತ್ತೆಯಲ್ಲಿ ತನಗೆ ತಾನು ಮಾಡಿಕೊಳ್ಳುವಂಥದ್ದು ನಮಗೆ ಸ್ಪಷ್ಟ ಆಗ್ತದೆ. ಓ, ಇದು ಒಂದು ಬಹಳ ಲಂಬಿತ ಪ್ರಕ್ರಿಯೆ. ಇಟ್ಸ್ ಎ ಲಾಂಗ್ ಪ್ರಾಸೆಸ್. ನಮ್ಮೆಲ್ಲ ಚಿಂತನೆಗಳನ್ನ, ನಮ್ಮೆಲ್ಲ ಆಶೋತ್ತರಗಳನ್ನ, ಬೇಕು ಬೇಡಗಳನ್ನ, ಸಂಚಲನೆಗಳು, ಮೂವ್ಮೆಂಟ್ಸ್ ಮತ್ತು ದೈಹಿಕದ ಅಗತ್ಯ ಅನಗತ್ಯಗಳನ್ನ ಈ ಎಲ್ಲವನ್ನು ಚೈತ್ಯದ ಮುಂದಿಡಬೇಕು. ಅದು ಯಾವುದನ್ನ ಒಪ್ಪುಗೊಳ್ಳುತ್ತದೋ ಅದನ್ನ ಮಾತ್ರ ಸತ್ತೆಯಲ್ಲಿ ಆವಿರ್ಭವಿಸ್ಲಿಕ್ಕೆ ಬಿಡಬೇಕು.
ಯಾವುದನ್ನ ಅದು ನಕಾರ ಮಾಡುತ್ತದೋ, ಅಲ್ಲಗಳಿತದೋ, ತಿರಸ್ಕರಿಸ್ತದೋ ಅದನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಏಕೆಂದ್ರೆ ಇದು ಒಂದು ದಿವಸದಲ್ಲಿ, ಒಂದು ತಿಂಗಳಲ್ಲಿ, ಒಂದು ದಶಕದಲ್ಲಿ, 10 ವರ್ಷ, ದಶಕ ಅಂದ್ರೆ ಆಗೋ ಪ್ರಕ್ರಿಯೆ ಅಲ್ಲ. ಇಟ್ ಈಸ್ ಎ ಲಾಂಗ್ ಪ್ರಾಸೆಸ್ ಆಫ್ ಗ್ರೋತ್. ಹಿಸ್ ಡೇಸ್ ಫಾರ್ ಎ ಲಾಂಗ್ ಗ್ರೋತ್ ಟು ದ ಸುಪ್ರೀಂ ಅಂತ ಸಾವಿತ್ರಿಯಲ್ಲಿ ಒಂದು ಸಾಲು ಬರ್ತದೆ ಅಶ್ವಪತಿ ಮಹಾರಾಜನನ್ನು ಕುರಿತು. ಹಿಸ್ ಡೇಸ್ ಫಾರ್ ಎ ಲಾಂಗ್ ಗ್ರೋತ್ ಟು ದ ಸುಪ್ರೀಂ. ಇದನ್ನ ದಿಢೀರಾಗಿ ಕ್ರ್ಯಾಶ್ ಪ್ರೋಗ್ರಾಮ್ ಅಂತೀವಿ ನಮ್ಮ IT ಕ್ಷೇತ್ರದಲ್ಲಿ, ಮಾಹಿತಿ ತಂತ್ರಜ್ಞಾನ. ಹಾಗೆ ದೇರ್ ಇಸ್ ನೋ ಕ್ರ್ಯಾಶ್ ಪ್ರೋಗ್ರಾಮ್ ಇನ್ ಸ್ಪಿರಿಚುಯಾಲಿಟಿ. ಇದನ್ನ ನಾವು ದಟ್ಟವಾಗಿ ತಿಳಿದಿರಬೇಕು. ಮುಂದುವರಿಸ್ತಾ ಶ್ರೀಮಾತೆಯವರು ಹೇಳ್ತಾರೆ, ನಾವು ಕೆಲವೊಮ್ಮೆ ತಿಂಗಳಾನುಗಟ್ಲೆ ಒಂದೇನು ಯೋಗದ ಕರೆಯಿಂದಲೋ, ನಮ್ಮ ಪ್ರಯತ್ನಶೀಲತೆಯಿಂದಲೋ ಒಂದಷ್ಟು ಗಳಿಸೋದಕ್ಕೆ ಪ್ರಯತ್ನ ಮಾಡುತ್ತೇವೆ. ಶ್ರೀಮಾತೆಯವರು ಹೇಳ್ತಾರೆ, ಆವಾಗ ಸತ್ತೆಯಲ್ಲೇನೋ ಕೊಂಚ ಹಿಂಚು ಮುಂಚಾಗುತ್ತದೆ. ಸಮ್ ರಿವರ್ಸಲ್, ಸಮ್ ಚೇಂಜ್, ಸಡನ್ ಚೇಂಜ್. ಇನ್ನೊಂದು ಭಾಗ ಹೊರಬಂದು 10 ನಿಮಿಷದಲ್ಲಿ ಕೆಲಸವನ್ನು ಹಾಳು ಮಾಡುತ್ತದೆ. ಇದು ನಮ್ಮೆಲ್ಲರ ಅನುಭವ. ಅದಕ್ಕೆ ಬಹಳ ದಟ್ಟ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ವಿಶ್ವಾಮಿತ್ರ ಮಹರ್ಷಿದು. ಕನಿಷ್ಠ ಪುರಾಣದ ಕತೆ ಹೇಳ್ತದೆ, 10,000 ವರ್ಷ ತಪಸ್ಸು ಮಾಡಿದ ನಂತರ ಮೇನಕೇನೋ ಉರ್ವಶೇನೋ ಬಂದ್ಲು ಅಂತ. ಮುಂದೇನಾಯ್ತು ಎಲ್ಲರಿಗೂ ಗೊತ್ತಿರ್ತದ ಕತೆ. ಯಾಕೆ? ನಮ್ಮ ಸತ್ತೆಯ ಭಾಗಗಳನ್ನ ದಮನೀಕರಣ ಮಾಡುವುದರಿಂದ, ಸಪ್ರೆಷನ್, ಈ ಏಕೀಕರಣ ಕಾರ್ಯ ಆಗುವುದಿಲ್ಲ. ನಾವು ಯಾವುದನ್ನ ನಮ್ಮ ಪ್ರಜ್ಞೆಯಲ್ಲಿ ಒತ್ತುತ್ತೇವೆಯೋ, ದಮನ ಅಂದ್ರೆ ಒತ್ತಿ ಹಾಕೋದು, ತುಳಿಯೋದು, ಅದು ನಮ್ಮ ಸಬ್ಕಾನ್ಶಿಯಂಟ್ ನಲ್ಲಿ ಪ್ರವೇಶ ಮಾಡುತ್ತದೆ. ಅಲ್ಲಿ ಮನೆ ಮಾಡ್ಕೊಂಡಿರ್ತದೆ. ನಾವು ಅಲ್ಲಿಂದನೂ ಅದನ್ನ ಹೊರಗೆ ಕಳಿಸ್ಬೇಕು. ಅಂದ್ರೆ ನಮಗೆ ಗೊತ್ತಾಗ್ತದೆ ಈಗ ಈ ಯೋಗ ಪ್ರಕ್ರಿಯೆ ಅದೆಷ್ಟು ಲಂಬಿತವಾದ ಕಾರ್ಯ ಅಲ್ಲ. ಎಷ್ಟೆಲ್ಲ ಒಂದು ಶೆಡ್ಯೂಲ್, ವರ್ಕ್, ಒಂದು ಕಾರ್ಯಕ್ರಮ ನಮಗೆ ನಾವೇ ಹಾಕೋಬಹುದು. ಹೌದಾ? ಇದು ಇನ್ನೊಂದು ಶ್ರೀ ಮಾತಾರವಿಂದರ ಯೋಗದಲ್ಲಿ ಏತಕ್ಕಾಗಿ ಒಬ್ಬ ಅಡೆಪ್ಟ್, ಒಬ್ಬ ದೀಕ್ಷಾ ಗುರು ಯಾಕಿಲ್ಲ ಅಂತಂದ್ರೆ ಈ ಕಾರಣಕ್ಕಾಗಿ ಇಲ್ಲ. ಇದು ನಿಮ್ಮ ಸ್ವನಿರ್ಧಾರದಿಂದ ಭಗವಂತನ ಅಥವಾ ದಿವ್ಯತೆಯ ಬಗೆಗೆ ಇರುವ ಒಲವು, ಗೌರವದಿಂದ, ಶ್ರದ್ಧೆಯಿಂದ ಬಂದು ಮಾಡೋ ಯೋಗ ಇದು. ಇಲ್ಲಿ ಎಕ್ಸ್ಪರ್ಟ್ ಯಾರು? ಶ್ರೀ ಮಾತಾರವಿಂದ್ರೆ. ಅವರೇ ನಮಗೆ ದಾರಿ ತೋರಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ಫೇತ್, ಶ್ರದ್ಧೆ, ಪ್ರಾಮಾಣಿಕತೆ ಇಷ್ಟೇ ಅವ್ರು ಬಿಡೋದು. ಉಳಿದಿದ್ದ ಮಾರ್ಗದರ್ಶನ ಅವರಿಂದಲೇ ನೇರವಾಗಿ ನಮಗೆ ಸಿಗ್ತದೆ. ಈಗ ಈ ಕಾರ್ಯವನ್ನ, ಈ ಏಕೀಕರಣದ ಕಾರ್ಯವನ್ನ, ಈ ಹೊಮೋಜಿನಿಟಿ, ಸಮರೂಪತೆಯನ್ನ ಹೇಗೆ ತರಬೇಕು?
ಶ್ರೀಮಾತೆಯವರು ಹೇಳ್ತಾರೆ, ಇದಕ್ಕಿರುವ ಮದ್ದು ಒಂದೇ. ಮದ್ದು ಅಂದ್ರೆ ಔಷಧಿ. ಆ ದಾರಿಗಲ್ಲು ಯಾವಾಗಲೂ ಅಲ್ಲಿರಬೇಕು ಒಂದು ಕನ್ನಡಿ, ಎ ಮಿರರ್, ಎ ಮೈಲ್ ಸ್ಟೋನ್. ಯಾವುದು? ನಮ್ಮ ಚೈತ್ಯ ಪುರುಷ. ಒಬ್ಬನ ಸಂವೇದನೆ, ಪ್ರಚೋದನೆ, ಸ್ಪರ್ಶಗಳನ್ನೆಲ್ಲ ತೋರಿಸಬಲ್ಲಂತಹುದು ಸರಿಯಾದ ಸ್ಥಳದಲ್ಲಿ ಇರಬೇಕು. ಆ ಕನ್ನಡಿಯಲ್ಲಿ ಪ್ರತಿಯೊಂದು ಕಾಣೋ ಹಂಗೆ ಇಟ್ಕೋಬೇಕು ನಾವು. ನಮ್ಮ ಫೀಲಿಂಗ್ಸ್, ನಮ್ಮ ಕಾಂಟ್ಯಾಕ್ಟ್ಸ್. ಸ್ಪರ್ಶಗಳು ಅಂದ್ರೆ ಕಾಂಟ್ಯಾಕ್ಟ್ಸ್. ಪ್ರಚೋದನೆ, ಇಂಪಲ್ಸಸ್. ಇವು ಏನೇ ಬಂದ್ರು ಅದರ ಮುಂದೆ ಇಡಬೇಕು. ಅದು ಹೊಂದುತ್ತದೆಯೋ ಅದನ್ನು ಒಪ್ಪಿಕೋಬಹುದು. ಅದನ್ನು ಒಪ್ಪಿಕೊಂಡ ನಂತರ ಅದಕ್ಕೆ ಒಂದು ಸ್ಥಳವನ್ನ ನಿಗದಿ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಭಾಗನೂ ನಾನು ಮೊದಲು, ನಾನು ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಮುಂದಿನ ಸೀಟ್ನಲ್ಲಿ ಕೂಡ್ಸು. ಅದರ ನಿರ್ಧಾರವನ್ನು ಚೈತನ್ಯ ಮಾಡಬೇಕು. ಯಾವುದು ಮೊದಲು, ಯಾವುದು ನಂತರ. ಪ್ರಯಾರಿಟಿ ಅಂತ ಇಂಗ್ಲಿಷ್ನಲ್ಲಿ, ಆದ್ಯತೆಗಳು. ಹೀಗೆ ನಾವು ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನ ಚೈತ್ಯ ಕೇಂದ್ರದ ಸುತ್ತಲೂ ಒಂದು ಬಗೆಯಲ್ಲಿ ಅದರ ಸುತ್ತ ನಾವು ವರ್ತುಲಗಳನ್ನ, ಸರ್ಕಲ್ಸ್ ಹಾಕಬಹುದು. ಬಹಳ ಮುಖ್ಯವಾಗಿರೋದು, ನಂತರ ಮುಖ್ಯವಾಗಿರೋದು, ನಂತರ ಸ್ವಲ್ಪ ಅಗತ್ಯ ಇರುವಂಥದ್ದು, ನಂತರ ಇದ್ರೂ ಇರಬಹುದು, ಇಲ್ಲದಿದ್ರೂ ನಡೆಯತ್ತೆ. ಹೀಗೆ ಇವನ್ನ ನಾವು ವಿಂಗಡಣೆ, ವರ್ಗೀಕರಣ ಮಾಡಿ ಅವುಗಳನ್ನ ಆ ರೀತಿಯಲ್ಲಿ ಸಂಯೋಜಿಸಬೇಕು. ಇದು ನಮ್ಮ ಸತ್ಯಯ ಏಕೀಕರಣ ಮತ್ತು ಸಮರೂಪತೆಯನ್ನ ತರುವ ವಿಧಾನ. ನೀವಿದನ್ನು ಮಾಡುವಿರಾದರೆ ನಿಮಗೆಂದೂ ಬೇಸರವೆನಿಸುವುದಿಲ್ಲ. ಇದನ್ನು ಶ್ರೀಮಾತೆಯವರು ಹೇಳ್ತಾರೆ. ಯಾಕೆಂದ್ರೆ ಇದು ಸೆಲ್ಫ್ ಡೆವಲಪ್ಮೆಂಟ್. ನಿಮ್ಮನ್ನ ನೀವೇ ಯೋಗದಾರಿಯಲ್ಲಿ ಮೇಲೆತ್ತಿಕೊಳ್ಳುವ ಪ್ರಕ್ರಿಯೆ ಇದು. ಎಡುವುದಿಲ್ವೇ? ಖಂಡಿತ ಎಡುತ್ತವೆ. ತಪ್ಪು ಮಾಡೋದಿಲ್ವೇ? ಖಂಡಿತ ಮಾಡ್ತೇವೆ. ಇಂಥ ಒಂದು ಪತ್ರಕ್ಕೆ ಶ್ರೀ ಅರವಿಂದರು ಉತ್ತರ ಕೊಟ್ಟಿದ್ದಾರೆ. ನೀನು ಬಿದ್ದೆ ಅಂತ ಹೇಳ್ತೀಯಾ? ಯೋಗದಲ್ಲಿ ಬೀಳುವುದು ಸರ್ವೇ ಸಾಮಾನ್ಯ. ಏನ್ ಮಾಡ್ಬೇಕು? ಎದ್ದೇಳು, ಧೂಳ್ ಜಾಡಿಸ್ಕೊ, ದಿವ್ಯತೆಯ ಕಡೆ ಒಂದ್ ರೀತಿ ಮುಗುಳ್ನಗು. ಮತ್ತೆ ನನ್ನ ಕೆಡವಿದ್ಯಾ ಅಂತ ಹೇಳು, ಮತ್ತೆ ಮುಂದುವರಿ. ಇಷ್ಟೇ. ಯಾಕೆಂದ್ರೆ ನಮ್ಮ ಅನುಭವಗಳಿಂದನೇ ನಾವು ಕಲಿಯುವುದು ಯಾವಾಗಲೂ ಗಟ್ಟಿಯಾಗಿರ್ತದೆ. ಹಾಗಾಗಿ ನಮ್ಮ ಅನುಭವಕ್ಕೆ ಪ್ರಾಶಸ್ತ್ಯ ಇದೆ. ನಾವು ಶ್ರೀ ಮಾತಾರವಿಂದರ ವಚನಗಳನ್ನ ಚಾಚೂ ತಪ್ಪದೆ ಪಾಲಿಸುವಿರಾದರೆ ಈ ತೊಂದರೆ ನಿಜವಾಗ್ಲೂ ಇರಲ್ಲ. ಆದ್ರೆ ಹಾಗೆ ಮಾಡುವುದಕ್ಕೆ ನಮ್ಮ ಸತ್ಯೆಯ ಭಾಗಗಳು ಬಿಡುತ್ತವೆಯೇ ಅನ್ನೋದು ಪ್ರಶ್ನೆ. ಅದಕ್ಕಾಗಿನೇ ಈ ಏಕೀಕರಣ ಬೇಕು. ಈ ಸಮರೂಪತೆಯನ್ನ ನಮ್ಮ ಸತ್ಯೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ಸಾಧನೆಯ ಮಜಲುಗಳು, ಹೆಜ್ಜೆಗಳು. ಈಗ ಮುಂದಿನ ಒಂದು ವಿಷಯವಾಗಿ ವಿಕಾಸ ಮತ್ತು ಚೈತ್ಯವನ್ನ ನೋಡಬಹುದು. ಇದು ಒಂದು ಬಹಳ ಗಂಭೀರವಾದ ಹೇಳಿಕೆ ಇದೆ. ಶ್ರೀ ಅರವಿಂದರ ದಿವ್ಯ ಜೀವನ SAVCL ಲೈಫ್ ಡಿವೈನ್ ನಲ್ಲಿ ಪುಟ 825 ರಿಂದ 26
ಮತ್ತೆ 843ರಿಂದ 845 ಇವನ್ನ ಬಹಳ ಆಳವಾಗಿ ಅಭ್ಯಾಸ ಮಾಡಬೇಕು. ಅದು ಎಷ್ಟೇ ಇನ್ನೊಬ್ರು ವಿವರಣೆ ಕೊಟ್ಟರು ನಮಗೆ ನಾವೇ ಮನದಟ್ಟು ಮಾಡ್ಕೋಬೇಕು ಅದನ್ನ. ಅದರ ಒಂದು ರೂಪರೇಷೆಯನ್ನು ಮಾತ್ರ ನಾವಿಲ್ಲಿ ಚರ್ಚೆ ಮಾಡಬಹುದು. ಶ್ರೀ ಅರವಿಂದರು ಹೇಳ್ತಾರೆ, this terrestrial evolutionary working of nature from matter to mind and beyond it has a double process. ಇದು 2 ಪ್ರಕ್ರಿಯೆ ಒಳಗೊಂಡಿದೆ. ಯಾವುದು? ಒಂದು ಬಾಹ್ಯದ್ದು ಭೌತಿಕ ವಿಕಾಸ, ಇನ್ನೊಂದು ಅದರ ಒಳಗೆ ನಡೆಯೋ ಜೀವ ವಿಕಾಸ. ಜೀವ ಅಥವಾ ನಮ್ಮ ಸ್ಪಿರಿಚುವಲ್ ಪ್ರಿನ್ಸಿಪಲ್, ಅಧ್ಯಾತ್ಮ ಸತ್ತೆ ಕೇವಲ ಆತ್ಮ ಅಂತ ತಿಳಿದಿರೋರಿಗೆ ಬಹುಶಃ ಇದು ಅರ್ಥ ಆಗಲ್ಲ. ಅದು ಬದಲಾವಣೆ ಇರಲಾರ್ದಂಥದ್ದು. ಅದಕ್ಕೆ ಪ್ರಗತಿ ಎಲ್ಲುಂಟು? ಇದನ್ನ ಹಿಂದೊಮ್ಮೆ ಆಳವಾಗಿ ಚರ್ಚೆ ಮಾಡಿದ್ವಿ. ಅದು ಜ್ಞಾಪಕ ಇದ್ರೆ ಗೊತ್ತಾಗ್ತದೆ. ಆತ್ಮಸ್ತರ ಬೇರೆ, ಜೀವಸ್ತರ ಅಥವಾ ಚೈತ್ಯ ಪುರುಷ ಸ್ತರ ಬೇರೆ. ದೋ ಬೋತ್ ಆಫ್ ದೆಮ್ ಆರ್ ಡಿಫರೆಂಟ್ ಫೇಸೆಟ್ಸ್ ಆಫ್ ದಿ ಸೇಮ್ ರಿಯಾಲಿಟಿ. ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ನಾವು ಹೇಳೋ ಈ ಭೌತಿಕ ವಿಕಾಸ ಮತ್ತು ಜೀವ ವಿಕಾಸ, ಶ್ರೀ ಅರವಿಂದರ ಸಿದ್ಧಾಂತದಲ್ಲಿ ಜೀವ ಅಂದ್ರೆ ಚೈತ್ಯ ಪುರುಷಕ್ಕೆ ವಿಕಾಸವಾದ ಪ್ರಗತಿಪರವಾದ ಬೆಳವಣಿಗೆ ಇದೆ. ಏನು ನಾವು ಪ್ರಕೃತಿಯಲ್ಲಿ ನೋಡ್ತೇವೆ, ನಾನಾ ಬಗೆಯ ಪ್ರಾಣಿಗಳಿವೆ, ಭಿನ್ನ ಭಿನ್ನ ಬಗೆಯ ಪ್ರಾಣಿಗಳಿವೆ. ಒಂದು ಇನ್ನೊಂದಕ್ಕಿಂತ ಹೆಚ್ಚು ಯಾವುದೋ ಒಂದು ವಿಷಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರ್ತದೆ. ಉದಾಹರಣೆಗೆ ಮಂಗ, ಅದಕ್ಕೆ ಇರುವ ಎಜಿಲಿಟಿ, ಚಪಲತೆ, ಚಾಕಚಕ್ಯತೆ ಆನೆಗೆ ಬರೋದಿಲ್ಲ, ಹೌದಾ? ಆನೆಯ ಕೆಲಸವೇ ಬೇರೆ, ಅದರ ಸ್ಪೆಷಾಲಿಟಿ ಬೇರೆ, ಅದರ ಸಾಮರ್ಥ್ಯ ಬೇರೆ. ಹೀಗೆ ಪ್ರತಿಯೊಂದು ಪ್ರಾಣಿಗಳನ್ನು ನೋಡಿದರೆ ಅದು ತನ್ನ ಹಿಂದಿನದಕ್ಕಿಂತ ಏನೋ ಒಂದು ಹೆಚ್ಚಿನ ಪರಿಪೂರ್ಣತೆಯ ಭಾಗವನ್ನ ಒಳಗೊಂಡಿರ್ತದೆ. ಇದು ಪ್ರಕೃತಿಯಲ್ಲಿ ನಡೆಯುವಂಥ ಭೌತಿಕ ವಿಕಾಸದ ಒಂದು ಬೆಳವಣಿಗೆ. ಪ್ರಕೃತಿ ಮಾತೆ ಈ ಮಿಲಿಯಾಂತರ ವರ್ಷಗಳಲ್ಲಿ, ಕೋಟ್ಯಾಂತರ ವರ್ಷಗಳಲ್ಲಿ ಈ ರೂಪಗಳನ್ನ, ಭಿನ್ನ ಬಗೆಯ ಪ್ರಾಣಿ ರೂಪಗಳನ್ನ ಉಂಟು ಮಾಡಿ ಈ ಭೌತಿಕ ವಿಕಾಸವನ್ನ ಸಾಧಿಸಿದ್ದಾಳೆ. ಸಾಕಷ್ಟು ಪ್ರಾಣಿಗಳು ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತ, ನೆಲದಲ್ಲಿ, ಜಲದಲ್ಲಿ, ವಾಯುವಿನಲ್ಲಿ. 108 ಲಕ್ಷಾಂತರ ಹೇಳಬೇಕಂದ್ರೆ ಪ್ರಾಣಿ ರೂಪಗಳಿವೆ. ಅದು ಭೌತಿಕವಾಗಿ ಹೊಂದುವ ವಿಕಾಸ ಆಯಿತು. ಅದು ಅಷ್ಟೇನಾ ಪ್ರಶ್ನೆ. ಈ ಭೌತಿಕ ವಿಕಾಸ ಬಂದು ಮಾನವನವರಿಗೆ ಬಂದು ನಿಂತಿದೆ. ಮಾನವ ಹಾಗೆ ನೋಡಿದ್ರೆ ಈ ಪ್ರಾಣಿಗಳಿಗಿಂತ ಹೆಚ್ಚು ಉತ್ತಮನೇ? ಪ್ರಜ್ಞಾ ದೃಷ್ಟಿಯಿಂದ, ಪ್ರಜ್ಞೆಯ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಉತ್ತಮ. ಅವನು ಆನೆಯಷ್ಟು ಬಲಶಾಲಿ ಅಲ್ಲ, ಸಿಂಹದಷ್ಟು ಬಲಶಾಲಿ ಅಲ್ಲ, ಕೋತಿಯಷ್ಟು ಚಪಲ ಇಲ್ಲ, ಎಜಿಲಿಟಿ ಇಲ್ಲ. ಆದರೆ ಪ್ರಜ್ಞೆಯ ಬೆಳವಣಿಗೆಯ ದೃಷ್ಟಿಯಿಂದ ಅವನು ಸದ್ಯಕ್ಕೆ ಅವನೇ ಶೃಂಗ ಅಥವಾ ತುದಿ.
ಬಹುಶಃ ಉಪನಿಷತ್ನಲ್ಲಿ ಒಂದು ಕತೆ ಬರ್ತದೆ. ಈ ಕೆಪಾಸಿಟಿ ಶಕ್ತಿಗಳು ಏನ್ ನಾವೇನು ಅಧಿದೈವತೆಗಳು ಅಂತವೆ, ಅವುಗಳಿಗೆ ನಮಗೆ ಒಂದು ಅಧಿಷ್ಠಾನ ಬೇಕು ಅಂತ ಬ್ರಹ್ಮನಿಗೆ ಕೇಳಿದ್ವಿ. ಬ್ರಹ್ಮ ಒಂದೊಂದೇ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತಾ ಹೋದ. ಅವನ್ನ ನೋಡಿ ಇಲ್ಲ, ಇವು ಪರ್ಯಾಪ್ತ ಇಲ್ಲ. ಕೊನೆಗಾಲಕ್ಕೆ ಮಾನವನನ್ನ ಸೃಷ್ಟಿ ಮಾಡಿದ. ಇದು ಸರಿಯಾಗಿದೆ ಅಂತ ಆ ದೇವತೆಗಳೆಲ್ಲ ಅಲ್ಲಿ ಪ್ರವೇಶ ಮಾಡಿದ್ರು ಅಂತ. ಏನಿದ್ರ ಅರ್ಥ? ಇದು ಒಂದು ಸಾಂಕೇತಿಕ ಕಥೆ, ಪ್ರತಿಮಾ ಕಥೆ ಅಲ್ಲ, ಸಾಂಕೇತಿಕ ಕಥೆ. ಮನುಷ್ಯನಲ್ಲಿ ಈ ಪ್ರಜ್ಞಾ ಬೆಳವಣಿಗೆಯ ಒಂದು ಪರಿಮಿತಿಗಳು, ಲಿಮಿಟ್ಸ್ ಏನಿದೆ, ಬಹಳ ವಿಸ್ತಾರವಾಗಿದೆ. ಉಳಿದ ಪ್ರಾಣಿಗಳಲ್ಲಿ ಪ್ರಜ್ಞಾ ವಿಕಾಸದ ಸಾಧ್ಯತೆಗಳು ಬಹಳ ಮೊಟಕಾಗಿವೆ, ಕಿರಿದಾಗಿವೆ. ಹಾಗಾಗಿನೇ ದೇವತೆಗಳು ಹೇಳಿದ್ದು, ಈ ಮನುಷ್ಯ ರೂಪವು ಚೆನ್ನಾಗಿ ಮಾಡಲ್ಪಟ್ಟಿದೆ, ಇವುಗಳು ನಮ್ಮ ವಾಸಸ್ಥಾನಕ್ಕೆ ಯೋಗ್ಯ ಅಂತ ಹೇಳಿ ಪ್ರವೇಶ ಮಾಡಿದ್ರು ಅಂತ. ಶ್ರೀ ಅರವಿಂದರು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅಂದ್ರೆ ಮನುಷ್ಯ ಕೊನೆನಾ? ಈ ವಿಕಾಸ, ಪ್ರಕೃತಿಯ ವಿಕಾಸ ಮನುಷ್ಯನಿಗೆ ನಿಂತು ಹೋಗ್ತದ? ಇಲ್ಲ ಅಂತಾರೆ ಶ್ರೀ ಅರವಿಂದರು. ಒಳಗಿರುವ ಪ್ರಜ್ಞೆಯ ಮಟ್ಟಕ್ಕೆ ಅನುಗುಣವಾಗಿ ತನ್ನ ಶರೀರವನ್ನ ಅಥವಾ ಭೌತಿಕವನ್ನ ಬದಲಾಯಿಸುವಂತ ಸಾಮರ್ಥ್ಯವನ್ನ ಮನುಷ್ಯ ಪಡೆಯುತ್ತಾನೆ. ಇಲ್ಲಿವರೆಗೂ ಪ್ರಕೃತಿ ಮಾತೆ ಈ ಭೌತಿಕ ವಿಕಾಸವನ್ನ ಘಟಿಸಿದಳು. ಆದ್ರೆ ಮಾನವನ ಮಟ್ಟದಲ್ಲಿ ಈ ಪ್ರಜ್ಞೆಯೇ ತನಗೆ ಬೇಕಾಗಿರುವಂತಹ ಅನುಕೂಲಕರವಾಗಿರುವಂತಹ ಶರೀರವನ್ನ ತಾನೇ ಸೃಷ್ಟಿ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಪಡೆಯುತ್ತದೆ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಹೇಳಿದ ಉಪನಿಷತ್ ಕಥೆಯ ಒಂದು ಲಿಮಿಟೇಷನ್, ಸೀಮಿತತೆಯನ್ನ ಈ ಕಥೆ ತೋರಿಸ್ತದೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಟ್ರೆಡಿಷನಲ್ ಥಾಟ್ನಲ್ಲಿ, ಅಧ್ಯಾತ್ಮದಲ್ಲಿ ಈ ಆತ್ಮತತ್ವಕ್ಕೆ ಬೆಳವಣಿಗೆಯನ್ನ ಹೇಳಿಲ್ಲ. ಆದ ಕಾರಣ ಗಂಭೀರ ಪರಿಮಿತಿಗಳಿಗೆ ಒಳಪಡುತ್ತದೆ. ಅವರು ಹೇಳಿರುವುದೆಲ್ಲವೂ ಗಂಭೀರ ಪರಿಮಿತಿಗಳಿಗೆ ಒಳಪಡುತ್ತದೆ. ಹಾಗಾಗಿ ಅಂಥವರು ಶ್ರೀ ಮಾತಾರವಿಂದರ ತತ್ವಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲತೆಯನ್ನು ಹೊಂದುತ್ತಾರೆ. ಕೆಲವೊಮ್ಮೆ ಸಾಧ್ಯವಾಗಲಾರದೆ ಹೋಗುತ್ತದೆ. ಬಹಳ ಗಂಭೀರ ಸಮಸ್ಯೆಗೆ ಬರ್ತೇವೆ ನಾವು. ಹಾಗೆ ಶ್ರೀ ಮಾತಾರವಿಂದರ ಔನ್ನತ್ಯಗಳು, ಹೈಟ್ಸ್ ಟು ವಿಚ್ ದೇ ಹ್ಯಾವ್ ರೈಸನ್ ಇನ್ ಸ್ಪಿರಿಚುಯಾಲಿಟಿ, ಯೋಗ, ಥಾಟ್, ಅಪ್ಲಿಕೇಶನ್ ಎಷ್ಟೊಂದು ಘನವಾಗಿವೆಯಲ್ಲ ಅಂತ ನಮಗೆ ಬೆರಗು ಉಂಟಾಗುತ್ತದೆ, ಅಷ್ಟೇ ಗೌರವನೂ ಉಂಟಾಗ್ತದೆ. ಮನುಷ್ಯ ಪ್ರಾಣಿ ಪ್ರಭೇದ ಮತ್ತೊಂದು ಅದಕ್ಕಿಂತಲೂ ಉತ್ತಮವಾದ ಸೃಷ್ಟಿ. ಅದನ್ನೇ ಶ್ರೀ ಅರವಿಂದ ಸುಪ್ರಮಾನವ ಅಂತ ಕರೆದ್ರು. ಸೂಪರ್ ಮ್ಯಾನ್ ಅಥವಾ ಸುಪ್ರಾಮೆಂಟಲ್ ಬೀಯಿಂಗ್ ಅಂತ. ಸೂಪರ್ ಮ್ಯಾನ್ ಮೊದಲು ಬರ್ತಾನೆ, ಆ ನಂತರ ಸುಪ್ರಾಮೆಂಟಲ್ ಬೀಯಿಂಗ್. ಇದು ನಮ್ಮ ಯಾವ ಶಾಸ್ತ್ರದಲ್ಲಿ, ವೇದ ಪುರಾಣಗಳಲ್ಲಿ ಇಲ್ಲ. ಮನುಷ್ಯನಿಗಿಂತ ಉತ್ತಮ ದೇವತೆ, ಹಾಗಾಗಿ ಮನುಷ್ಯ ದೇವತೆ ಆಗಬಹುದು, ಅಷ್ಟೇ ಇದೆ ಚಿಂತನೆ. ಮನುಷ್ಯನೇ ಒಂದು ನವ ಪ್ರಭೇದವನ್ನ ಉಂಟು ಮಾಡಲಷ್ಟು ಶಕ್ತನಾಗ್ತಾನೆ ಅನ್ನೋ ಪರಿಕಲ್ಪನೆ ಇಲ್ಲ. ಕನಿಷ್ಠ ನಾನು ಓದಿಲ್ಲ. ಇದು ಶ್ರೀ ಮಾತಾರವಿಂದರ ವಿಶೇಷ ಕೊಡುಗೆ. ಮಾನವತೆಗೆ ಅವರು ಕೊಟ್ಟಿರುವಂಥ ಒಂದು ಅತಿ ದೊಡ್ಡ ಕಾಣಿಕೆ ಅಂದ್ರೆ ಈ ಸುಪ್ರಮಾನವ,
ಮತ್ತು ಅವನ ಪ್ರಜ್ಞೆಗೆ ಅವರು ಸೂಪರ್ ಮೈಂಡ್ ಅಂತಾರೆ, ಸುಪ್ರಮಾನಸ ಅಂತಾರೆ, ಅಥವಾ ರಿತಚಿತ್ ಅಂತನೂ ಕರೆದಿದ್ದಾರೆ. ನಾಸ್ಟಿಕ್ ಬೀಯಿಂಗ್ ಅಂತಾರೆ ಇನ್ನೊಂದು ಕಡೆ, ವಿಜ್ಞಾನ ಘನ ಜೀವಿ ಅಂತ. ಈಗ ಶ್ರೀ ಅರವಿಂದರು ಲೈಫ್ ಡಿವೈನ್ ನಲ್ಲಿ ಹೇಳಿರುವಂತಹದ್ದನ್ನು ನೋಡೋಣ. ಭೌತಿಕ ವಿಕಾಸ ಇದೆ, ಅದು ರೂಪಗಳ ಬದಲಾವಣೆ. ಒಂದು ಜೀವ ವಿಕಾಸ ಇದೆ, ಅದು ಒಳಗಿರುವ ಪ್ರಜ್ಞೆಯ ವಿಕಾಸ. ಇಟ್ ಈಸ್ ದಿ ಎವಲ್ಯೂಷನ್ ಆಫ್ ದಿ ಸೋಲ್ ಆರ್ ಕಾನ್ಷಿಯಸ್ನೆಸ್. ಇದಕ್ಕೆ ಮೆಕ್ಯಾನಿಸಮ್ ಯಾವುವು? ಭೌತಿಕ ವಿಕಾಸಕ್ಕೆ ಹುಟ್ಟು, ಬರ್ತ್ ಇನ್ ಡಿಫರೆಂಟ್ ಅನಿಮಲ್ ಫಾರಮ್ಸ್. ಮನುಷ್ಯನಿಗೆ ಪ್ರಾಣಿಕ, ಸಬ್ ಅನಿಮಲ್ ಅಂತೇವಲ್ಲ, ಸಬ್ ಹ್ಯೂಮನ್ ಆರ್ ಅನಿಮಲ್ ಆರಿಜಿನ್ ಇದೆ. ಅವುಗಳ ಮೂಲಕವಾಗಿನೇ ಅವನು ಹಾದು ಬರ್ತಾನೆ. ಅದಕ್ಕಾಗಿ ಅದರ ಮೆಕ್ಯಾನಿಸಮ್, ಯಾಂತ್ರಿಕತೆ ಏನು? ಹುಟ್ಟು. ಯು ಆರ್ ಬಾರ್ನ್. ಭಿನ್ನ ಭಿನ್ನ ಬಗೆಯ ಪ್ರಾಣಿಗಳ ಮೂಲಕ ನಾವು ಬೆಳೆಯುವುದು, ಹೆಚ್ಚು ಹೆಚ್ಚು ಪ್ರಜ್ಞೆಯನ್ನ ಆಧರಿಸಬಲ್ಲಂಥ ರೂಪಗಳಲ್ಲಿ, ರೂಪ ಅಂದ್ರೆ ಇಲ್ಲಿ ನಾನಾ ಬಗೆಯ ಪ್ರಾಣಿ ರೂಪಗಳು, ಅದರಲ್ಲಿ ಬೆಳವಣಿಗೆ. ಒಂದು ಹಂತ ಬಂದ ಮೇಲೆ ಮನುಷ್ಯನಿಗೆ ಒಂದು ಮಟ್ಟಕ್ಕೆ ಬರ್ತದೆ. ಹಾಗಾಗಿನೇ ಹಿಂದೆ ಒಮ್ಮೆ ಡಿಸ್ಕಸ್ ಮಾಡಿದ್ವಿ, ಮನುಷ್ಯನ ಮಟ್ಟಕ್ಕೆ ಬೆಳೆದ ಪ್ರಜ್ಞೆ ಮತ್ತೆ ಪ್ರಾಣಿಗಳ ಒಂದು ಯೋನಿಯಲ್ಲಿ ಹೋಗಬಹುದೇ? ಅದನ್ನ ಜನ್ಮಾಂತರ ರಹಸ್ಯ ಅನ್ನೋ ನನ್ನ ಒಂದು ಪ್ರಬಂಧದಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಅದಕ್ಕೆ ಶ್ರೀಮಾತೆಯವರು ಕೊಟ್ಟಿರುವ ಉತ್ತರವನ್ನು ಅಲ್ಲಿ ಕೊಟ್ಟಿದ್ದೇನೆ. ಜೀವ ವಿಕಾಸಕ್ಕೆ ಈ ಯಾಂತ್ರಿಕತೆ ಪುನರ್ಜನ್ಮವಾಗಿ ಬರ್ತದೆ. ಮನುಷ್ಯ ಮಂಗನಿಂದ ಗೊರಿಲ್ಲಕ್ಕೋ, ಮತ್ತೊಂದಕ್ಕೋ, ಹಸುಗೋ ಮತ್ತೊಂದು ಜನ್ಮ ತಾಳಿ ನಂತರ ಮನುಷ್ಯನಾಗ್ತಾನೆ. ಈ ಮನುಷ್ಯನಿಂದ ಮುಂದೆಲ್ಲಿ ಹೋಗ್ಬೇಕು? ಮನುಷ್ಯನಲ್ಲಿನೇ ಪುನರ್ಜನ್ಮ ಪಡಿತಾನೆ. ಅಲ್ಲಿ ಅವನ ಪ್ರಜ್ಞಾ ವಿಕಾಸ ಇರ್ತದೆ, ಚೈತ್ಯ ಪುರುಷದ ಪ್ರಗತಿಪರ ಬೆಳವಣಿಗೆ ಇರ್ತದೆ. ಹಾಗಾಗಿ ಇಲ್ಲಿ ಪುನರ್ಜನ್ಮ, ರೀಬರ್ತ್ ಇಸ್ ದ ಮೆಕ್ಯಾನಿಸಮ್ ಅಂತಾರೆ ಶ್ರೀ ಅರವಿಂದ. ಈ ಭೌತಿಕ ವಿಕಾಸವು ವೈಶ್ವಿಕ ವಿಕಾಸವಾದ್ರೆ, ಜೀವ ವಿಕಾಸ ಅನ್ನೋದು ವ್ಯಷ್ಟಿ ವಿಕಾಸ ಆಗ್ತದೆ. ಇಟ್ ಈಸ್ ಇಂಡಿವಿಜುವಲ್ ಎವಲ್ಯೂಷನ್. ಭೌತಿಕದಲ್ಲಿ ರೂಪಗಳ ಬದಲಾವಣೆ ಅಂದ್ರೆ, ಜೀವ ವಿಕಾಸದಲ್ಲಿ ಪ್ರಜ್ಞೆಯ ಬದಲಾವಣೆ ಆಗ್ತಾ ಹೋಗ್ತದೆ. ಇವು ಮೇನ್ ಡಿಫರೆನ್ಸಸ್. ಒಂದು ಫಿಸಿಕಲ್ ಎವಲ್ಯೂಷನ್, ಒಂದು ಸೋಲ್ ಎವಲ್ಯೂಷನ್. ಇವೆರಡಕ್ಕಿರೋ ವ್ಯತ್ಯಾಸ. ಇವುಗಳ ಮೂಲಕ ಚೈತ್ಯ ಪುರುಷ ಬೆಳವಣಿಗೆಯನ್ನ ಹೊಂದುತ್ತದೆ. ಮಾನವನಲ್ಲಿ ಅದು ಪುನರ್ಜನ್ಮ ತಾಳುವ ಉದ್ದೇಶ ಇದೆ. ಏಕೆಂದ್ರೆ ಒಂದೇ ಜನ್ಮದಲ್ಲಿ 60, 80, 90 ವರ್ಷದ ಜೀವನಾವಧಿಯಲ್ಲಿ ಅದು ತನ್ನ ವಿಕಾಸವನ್ನ ಪೂರ್ಣ ಮಾಡಲಾರದು, ತನ್ನ ಪರಿಪೂರ್ಣತೆಯನ್ನ ಹೊಂದಲಾರದು. ಆ ಕಾರಣಕ್ಕಾಗಿ ಪುನರ್ಜನ್ಮ ಅನ್ನೋದು ಅತ್ಯವಶ್ಯವಾಗುತ್ತದೆ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಹೇಗೆ ಈ ಎಲ್ಲ ಸಂಬಂಧಿಸಿವೆ? ಹೇಗೆ ಶ್ರೀ ಮಾತಾರವಿಂದರು ಇಲ್ಲಿಯವರೆಗೂ ದಾರ್ಶನಿಕರು ಕಾಣಲಾರದೆ ಇರುವಂತ ಶೃಂಗಗಳನ್ನ, ಶಿಖರಗಳನ್ನ ನಮಗೆ ತೋರಿಸ್ತಾರೆ. ಒಂದು ಜೀವಮಾನ ಅಲ್ಲ, ಕನಿಷ್ಠ 5-6 ಜೀವನಗಳು, 5-6 ಬರ್ತ್ಸ್ ಅಗತ್ಯವಿರುವಷ್ಟು
ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಶೆಡ್ಯೂಲು, ಕಾರ್ಯಪಟ್ಟಿ ನಮ್ಮ ಮುಂದಿಡ್ತಾರೆ ಅನ್ನೋದು ಇದು ನಮಗೆ ತೋರಿಸ್ತದೆ. ಸಮಯ ಆಗ್ತಾ ಇದೆ. ಮುಂದಿನ ವಾರ ನಾವು ಮುಂದಿನ ಭಾಗವನ್ನ ಅಧ್ಯಯನ ಮಾಡೋದು. ಏನಾದ್ರು ಪ್ರಶ್ನೆಗಳಿದ್ರೆ ಇವತ್ತಿನ ವಿಷಯ ಸಂಬಂಧಿತವಾಗಿ ಒಂದೆರಡು ಪ್ರಶ್ನೆಗಳನ್ನ ನೋಡಬಹುದು. ಈ ಎರಡು ಕೊಟೇಶನ್ಸ್ ಏನಿವೆ ಫ್ರಮ್ ಲೈವ್ ಡಿವೈನ್ ಬಹಳ ಸುಂದರವಾಗಿವೆ. ಅದನ್ನ ಸತತವಾಗಿ 2-3 ಸಾರಿ ಓದಿದ್ರೆ ನಮಗೆ ಅರ್ಥ ಆಗ್ತದೆ. ಸ್ವಲ್ಪ ಕ್ಲಿಷ್ಟ ಇದೆ ನಿಜ. ಶ್ರೀ ಅರವಿಂದರ ಎಲ್ಲ ಬರವಣಿಗೆಗಳು ಕ್ಲಿಷ್ಟನೇ, ಆದರೆ ಬಹಳ ಸುಂದರವಾಗಿ ಬರೀತಾರೆ ಶ್ರೀ ಅರವಿಂದರು. ಅದರಲ್ಲಿ ಇದನ್ನ ಬಹಳ ಆಳವಾಗಿ ಡಿಸ್ಕಸ್ ಮಾಡ್ತಾರೆ ಮತ್ತು ಅದರ ಭಿನ್ನ ಮುಖಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವರು ಸಮಸ್ಯೆಯನ್ನ ಕೇವಲ ಒಂದು ಮುಖದಲ್ಲಿ ತಗೊಂಡು ಅದಷ್ಟನ್ನೇ ನೇರವಾಗಿ ಹೇಳಿ ಕೈ ಬಿಡೋದಿಲ್ಲ. ಅದರ 10 ಮುಖಗಳನ್ನು ತೋರಿಸ್ತಾರೆ ಅವರು. ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಸೇಮ್ ಪ್ರಾಬ್ಲಮ್. ಇದು ಶ್ರೀ ಅರವಿಂದರ ಬರವಣಿಗೆಯ ಒಂದು ವೈಶಿಷ್ಟ್ಯ. ಬೇರೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಇವತ್ತಿಗೆ ಮುಗಿಸಬಹುದು. ಎಲ್ಲರಿಗೂ ನಮಸ್ಕಾರ.